ವಿದೇಶ ಪ್ರವಾಸದಲ್ಲಿರುವ ನಟ ದರ್ಶನ್ಗೆ ಇವತ್ತು ಬಿಗ್ ಡೇ ಆಗಿ ಪರಿಣಮಿಸ್ತಾ ಇದೆ. ಕಾರಣ ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನಿನ ಭವಿಷ್ಯ ನಿರ್ಧಾರ ಆಗೋದಿದೆ. ಬೇಲ್ ರದ್ದು ಕೋರಿ ಸಲ್ಲಿಸಿದ್ದಂತಹ ಮೇಲ್ಮನವಿ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ನಡೆಯುತ್ತೆ. ಕಪಿಲ್ ಸಿಬಲ್ ವಾದದ ಮೇಲೆ ದಾಸನ ಭವಿಷ್ಯ ನಿಂತಿದೆ. ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನೋದರ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ. ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು 17 ಆರೋಪಿಗಳಿಗೆ. ಆ ಪೈಕಿ 7 ಆರೋಪಿಗಳಿಗೆ ಜಾಮೀನು ನೀಡಿದ್ದನ್ನು ಪ್ರಶ್ನೆ ಮಾಡಿ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಈಗಾಗಲೇ ಜುಲೈ 17ನೇ ತಾರೀಕು ಈ ಪ್ರಕರಣದ ಅರ್ಜಿ ವಿಚಾರಣೆ ನಡೆದಿದೆ. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಯಾವ ಮಾನದಂಡಗಳನ್ನು ಆಧರಿಸಿ ಹೈಕೋರ್ಟ್ ಜಾಮೀನು ನೀಡಿದೆ ಅನ್ನೋದು ಅಷ್ಟು ಸಮಂಜಸವಾಗಿ ಕಂಡು ಬರ್ತಾ ಇಲ್ಲ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಇವತ್ತು ದರ್ಶನ್ರ ಪಾಲಿಗೆ ಬಿಗ್ ಡೇ. ಈ ಹಿಂದೆ ಸುಪ್ರೀಂ ಕೋರ್ಟ್ ಪ್ರತಿಕ್ರಿಯಿಸಿದ್ದ ರೀತಿ ಗಮನಿಸಿದ್ರೆ ಏನಾಗಬಹುದು ಅನ್ಸುತ್ತೆ ಬೇಲ್ ಭವಿಷ್ಯ? ವಿಜಯ್, ಈ ಹಿಂದಿನ ವಿಚಾರಣೆಯನ್ನ ನಾವು ಗಮನಿಸೋದಾದ್ರೆ, ಯಾಕಂದ್ರೆ 17ನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆದಿತ್ತು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ. ಆ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿ ವಾದವನ್ನ ಮಂಡಿಸೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಖುದ್ದು ಪೀಠ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತೆ. ಅಂದ್ರೆ ನಾವು ಪ್ರಾಸಿಕ್ಯೂಷನ್ ವಾದವನ್ನ ಕೇಳಿದ್ದೇವೆ, ನಾವು ಪ್ರಾಸಿಕ್ಯೂಷನ್ ವಾದದಿಂದ ಈಗಾಗಲೇ ಸ್ಯಾಟಿಸ್ಫೈ ಆಗಿದ್ದೇವೆ, ಈಗ ಸದ್ಯ ಆರೋಪಿಗಳ ಪರವಾಗಿ ವಾದವನ್ನ ಅವತ್ತು ವಾದವನ್ನ ಮಂಡಿಸೋದಕ್ಕೆ ಅಲ್ಲಿ ದರ್ಶನ್ ಪರ ಹಾಗಾಗಿ ಒಂದು ಅಭಿಪ್ರಾಯವನ್ನ ಇದೇ ವೇಳೆ ಸುಪ್ರೀಂ ಕೋರ್ಟ್ ಕೂಡ ವ್ಯಕ್ತಪಡಿಸುತ್ತೆ. ಅಂದ್ರೆ ಅದು ಪ್ರಮುಖವಾಗಿರುವಂತದ್ದು ಹೈಕೋರ್ಟ್ ಯಾಕೆ ಇಷ್ಟು ತರಾತುರಿಯಲ್ಲಿ ಏನು ಜಾಮೀನು ಅರ್ಜಿಯನ್ನ ವಿಚಾರಣೆ ಮಾಡಿ ಈ ಆದೇಶವನ್ನ ಅಥವಾ ಜಾಮೀನನ್ನ ಮಂಜೂರು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಇಷ್ಟು ಬಲವಾಗಿದ್ರು ಕೂಡ ಹೇಗೆ ಇಲ್ಲಿ ಜಾಮೀನನ್ನ ಮಂಜೂರು ಮಾಡಲಾಯಿತು ಅನ್ನೋ ಒಂದು ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿ ಅದಾದ ನಂತರ ಅರ್ಜಿ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಲಾಗಿತ್ತು. ಹಾಗಾಗಿ ಇವತ್ತು ನಡೆಯುವಂತ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಇವತ್ತು ದರ್ಶನ್ ಪರವಾಗಿ, ಯಾಕಂದ್ರೆ ಇಷ್ಟು ದಿನಗಳವರೆಗೂ ಕೂಡ ಮನು ಸಿಂಘ್ವಿ ಅವರು ದರ್ಶನ್ ಪರವಾಗಿ ವಾದವನ್ನ ಮಂಡನೆ ಮಾಡಿದ್ರು. ಇವತ್ತು ಕಪಿಲ್ ಸಿಬಲ್ ಅವರು ದರ್ಶನ್ ಪರವಾಗಿ ವಾದವನ್ನ ಮಂಡನೆಯನ್ನ ಮಾಡ್ತಾರೆ. ಅಂದ್ರೆ ಇವತ್ತು ಕಪಿಲ್ ಸಿಬಲ್ ಅವರು ಏನ್ ವಾದವನ್ನ ಮಂಡನೆ ಮಾಡ್ತಾರೆ ಅದು ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಯಾಕಂದ್ರೆ ದರ್ಶನ್ ಅವರ ಬೇಲ್ ಭವಿಷ್ಯ ಕಂಪ್ಲೀಟ್ ಆಗಿ ನಿಂತಿರುವಂತದ್ದು ಕಪಿಲ್ ಸಿಬಲ್ ಅವರ ವಾದದ ಮೇಲೆ. ಇವತ್ತು ಜಸ್ಟಿಸ್ JB ಪಾದ್ರಿವಾಲಾ ಹಾಗೆ R ಮಹದೇವನ್ ಅವರ ಒಂದು ದ್ವಿಸದಸ್ಯ ಪೀಠದಲ್ಲಿ ಈ ಅರ್ಜಿ ವಿಚಾರಣೆ ನಡೆಯಲಿದೆ. ಹಾಗಾಗಿ ಇವತ್ತು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಅವರು ಪ್ರತಿವಾದವನ್ನ ಮಾಡ್ತಾರೆ. ಪ್ರತಿವಾದದ ಬಳಿಕ ಇವತ್ತೇ ಈ ಒಂದು ಜಾಮೀನು ಅರ್ಜಿಯ ಆದೇಶವನ್ನ ಪ್ರಕಟಿಸುವಂತ ಸಾಧ್ಯತೆ ಇರುತ್ತೆ ಅಥವಾ ಮುಂದಿನ ಡೇಟ್ ಅನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಆದ್ರೆ ಇವತ್ತು ಟಾಪ್ ಆಫ್ ದಿ ಆರ್ಡರ್ ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಇಟ್ಟಿರೋದ್ರಿಂದ ಇವತ್ತು ಅರ್ಜಿ ವಿಚಾರಣೆಯನ್ನ ನಡೆಸಿ ಆದೇಶವನ್ನ ನೀಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.